ಈ ಜಗತ್ತಿನೊಳಗ ನಾವು ಕಟಪಿಟಿ ಮಾಡಲಿಲ್ಲ ಅಂದ್ರೆ ಬದುಕು ನಡೆಯೋದಿಲ್ಲ. ಯಾಕಂತಂದ್ರೆ ತಾವೆಲ್ಲ ಕೇಳಿದಿರಿ, ಈಗ ಸಂಪತ್ತಿನಿಂದ ಸುಖ ಸಿಗೋದಿಲ್ಲ, ಬರೋಬರಿ. ಸಿದ್ದೇಶ್ವರ ಸ್ವಾಮಿಗಳಿಗೆ ಅವರು ಸನ್ಯಾಸಿಗಳು, ಮಹಾತ್ಮರು, ಅವ್ರದ್ದು ನಡೀತದ. ನಮ್ಮದು ಹೆಂಗೆ ನಡೀತದ ರೀ ಸ್ವಾಮಿ? ನಾವು ಈ ಬದುಕನ್ನು ನಡೆಸಬೇಕಾದ್ರೆ ಎಟ್ಟರ ಯಾಕೊಲ್ಲಕತ್ತ ಸಂಪತ್ತು ಬೇಕಲ್ಲ, ಇರಾಕ ಮನಿ ಬೇಕಲ್ಲ, ಹೆಂಡತಿ ಬೇಕಲ್ಲ, ಮಕ್ಕಳು ಬೇಕಲ್ಲ. ಇವತ್ತರನ್ನ ಬಿಟ್ಟು ಅವ್ರಂಗ ನಮಗೆ ಹೆಂಗೆ ಬದುಕಾಗತ್ತದ? ಬೇಕಲ್ಲ ಅಂತ ನಾವು ಅನ್ಬಹುದು. ಆದ್ರೆ ಇವೆಲ್ಲ ಬೇಕ, ಇವತ್ತರನ್ನ ಬಿಟ್ಟು ಬದುಕಾಕ ನಮಗೆ ಆಗಂಗಿಲ್ಲ. ಆದ್ರೆ ಸಂತರು ಬದುಕಿದ್ರು. ಹೆಂಗೆ ಬದುಕಿದ್ರು? ಗಂಡನೂ ಇದ್ದ, ಹೆಂಡತಿನೂ ಇದ್ದಳು, ಮಕ್ಕಳೂ ಇದ್ದರು, ಎಲ್ಲ ಇತ್ತು. ಅದರ ಮ್ಯಾಗಿರ್ತಕ್ಕಂಥ ಮೋಹ ಅನ್ನೋದೇನದಲ್ಲ, ಅದನ್ನು ಮಾತ್ರ ಅವರು ಬಿಟ್ಟಿದ್ರು. ಏನಂತಂದ್ರೆ ಇದು ನಂದು ಅನ್ನೋದೇನದಲ್ಲ, ಅದು ನಮಗೆ ನೋವು ಕೊಡ್ತದೆ, ಅದು ನಮಗೆ ದುಃಖ ಕೊಡ್ತದೆ. ಅದನ್ನು ಮಾತ್ರ ಬಿಡುವುದು. ಸಂಪತ್ತಿನಿಂದ ಸುಖ ಸಿಗೋದಿಲ್ಲ ಅಂಥೇಳಿ ಇದ್ದದ್ದೆಲ್ಲ ಮುಂದಕ್ಕೆ ಕೊಡೋದೈತೇನ್? ಇದ್ದದ್ದೆಲ್ಲ ತೂರುದೈತೇನ್? ಇಲ್ಲ, ಇರಲಿ. ಅದು ಅದರ ಮ್ಯಾಗ ಅತಿಯಾದ ಆಸೆ ಏನೈತಲ್ಲ, ಇದನ್ನು ಹೆಂಗೆ ಬಿಟ್ಟು ಹೋಗಲಿ, ಇದನ್ನು ಹೆಂಗೆ ಕೊಡ್ಲಿ ಅನ್ನೋದೇನು ಆಸೆ ಐತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಅಷ್ಟೇ. ಯಾಕಂದ್ರೆ ಮುಂದೆ ನಾವು ಒಂದು ದಿವಸ ಶಾಶ್ವತ ಬಿಟ್ಟು ಹೋಗೋದಲ್ಲ, ಆಗ ನಮಗೆ ಭಾಳ ನೋವಾಗ್ತದ. ಈಗ ಟ ಟ ಟ ಟ ಟ ಟ ರೂಢಿ ಮಾಡ್ಕೊಳ್ಳೋದು ಅದನ್ನು. ಈಗ ನಿಮ್ಮ ಹೊಲ ಅದಾವಲ್ರಿ, ಹೊಲಕ್ಕೆ ಹೋಗುದ್ರೆ 100 ಎಕರೆ ಹೊಲ ಅದ ಅಂತ ತಿಳ್ಕೊರಿ. ಹೊಲಕ್ಕೆ ಹೋಗಿ ಹೊಲದಾಗ ನಟ್ಟು ನಡಬಾರಕ ನಿಂದಿರುದು, ನಿಂತು ಎಲ್ಲ ಹೊಲ ಬೆಳಿ ನೋಡುದು. ನೋಡಿ ಏನು ಮಾಡೋದು? ಇದು ನಂದಲ್ಲ ಮನಸ್ಸಿನಾಗ ಅನ್ನೋದು ಅಂಥೇಳಿ ಮತ್ತೆ ಯಾರಿಗಾರ ಬರೆದು ಕೊಡಂಗಿಲ್ಲ. ಅದನ್ನ ಇದು ನಂದಲ್ಲ ಅಂತ ಮಂದಿಗೇನು ಕೊಡಂಗಿಲ್ಲ, ನಮಗ ಇರ್ಲಿ. ಅದು ಆದ್ರೆ ಮನಸ್ಸಿನಾಗ ಏನು ಅನ್ಬೇಕಂದ್ರೆ ಇದು ನಂದಲ್ಲ ಇಟ್ಟು ಅನ್ನೋದು. ಮನೆಗೆ ಬರುದ್ರೆ, ಮನೆಗೆ ಬಂದ ದೊಡ್ಡ ಮನೆ ಕಟ್ಟಿರ್ತಾರೆ, ಮನ್ಯಾಗ ಒಳಗೆ ಹೋಗತ್ತ ಮೊದಲು ಹೊರಗೆ ನಿಂತು ಮನೆ ಒಂದು ಸಾರಿ ನೋಡುದು. ಏನನ್ನೋದು? ಇದು ನಂದಲ್ಲ ಅಂತ ಮಂದಿಗೆ ಯಾರಿಗೂ ಅದನ್ನು ಬಿಟ್ಟು ಕೊಡಂಗಿಲ್ಲ. ನಮಗ ಇರ್ಲಿ, ಅದು ಯಾರಿಗೆ ಕೊಡಂಗಿಲ್ಲ. ಆದ್ರೆ ಮನಸ್ಸಿನಾಗ ಮಾತ್ರ ಗಟ್ಟಿ, ಇದು ನಂದಲ್ಲ. ಯಾಕಂದ್ರೆ ಒಂದಿನ ಇದನ್ನು ಬಿಟ್ಟ ನಾ ಹೋಗವದನಿ, ನನ್ನ ಕಳಿಸ್ತಾರ, ಅದಕ್ಕೆ ಇದು ನಂದಲ್ಲ ಇಟ್ಟು ಮನಸ್ಸಿನಾಗ ಗಟ್ಟಿ ಮಾಡಿಬಿಡೋದು. ಒಳಗೆ ಹೋಗೋದು ಹಂಗ. ಒಳಗೆ ಹೋದ ಕೂಡಲೇ ನಿನ್ನ ಎದುರಿಗೆ ಹೆಂಡತಿ ಬರ್ತಾಳೆ, ಹೆಂಡತಿನೊಂದು ಸಾರಿ ನೋಡೋದು. ನೋಡಿ ಇದು ನಂದಲ್ಲ ಅತ್ತು ಜೋರ್ಲೆ ಅನ್ನಂಗಿಲ್ಲ. ಮತ್ತು ಅದನ್ನು ಆಕೆ ಕೇಳಿಸು ಹಂಗ. ಹೆಂಡತಿ ಎದುರುಗಡೆ ಬಂದ ಕೂಡಲೇ ಹೆಂಡತಿನ ನೋಡಿ, ಹೆಂಡತಿ ಇದು ನಂದಲ್ಲ ಮನಸ್ಸಿನಾಗ ಅನ್ನೋದು ಅದನ್ನು ಜೋರ್ಲೆ ಅನ್ನಂಗಿಲ್ಲ. ಯಾಕಂದ್ರೆ ಆಕೆ ಮತ್ತು ನಂದಲ್ಲ ಅಂದ್ರೆ ಕೇಳ್ತಾಳೇನ್ರಿ? ಮಗ್ಗಲದಾಗ ಕೊಂಡರಿಸಿಕೊಂಡು ಮಾಂಗಲ್ಯಂ ತಂತು ನಾನೇನ ಅಂತ ತಾಳಿ ಕಟ್ಟಿ ನಂದಲ್ಲಂತಿ ಅದು ಜಗಳ ತೆಗಿತಾಳೆ. ಟ್ರೆಜರಿ ಮುಂದೆ ಹೋಗೋದು, ರೊಕ್ಕ ಎಲ್ಲ ಹೊರಗೆ ತೆಗೆದು ತೊಡಿ ಮ್ಯಾಗ ಇಟ್ಟುಕೊಂಡು ಬಂಗಾರ ತಗೊಂಡು ನೋಡೋದು. ನೋಡಿ ಏನನ್ನೋದು? ಇದು ನಂದಲ್ಲ, ಯಾಕಂದ್ರೆ ನಾವು ಹೋಗೋ ಮುಂದೆ ಇದನ್ನು ನನಗೆ ಕೊಟ್ಟು ಕಳ್ಸಂಗಿಲ್ಲ ಅಂತ ಹೇಳಿ ಮಂದಿಗೆ ಯಾರಿಗೂ ಕೊಡಂಗಿಲ್ಲ. ಮತ್ತು ಒಳಗೆ ಇಡುದು ಅವನು. ಸಂತೋಷ ಅದರ ಮ್ಯಾಗಿರ್ತಕ್ಕಂಥ ಮೋಹ ಏನದಲ್ಲ, ಅದು ಬಿಟ್ಟರೆ ಸಾಕು. ಹಂಗೇನಪ್ಪ ಅಂತಂದ್ರೆ ಇವೆಲ್ಲವುಗಳನ್ನು ಎಟ್ರು ಅದಾವ ಅನ್ನೋದು ತಿಳ್ಕೊಂಡು ಬಿಟ್ಟಿವಂತಂದ್ರೆ ಭಗವಂತನ ಧ್ಯಾನ ಪ್ರಾರಂಭ ಆಗುತ್ತದ. ಇದು ಎಲ್ಲವೂ ಪರಮಾತ್ಮಂದದ ಅಂತ ತಿಳ್ಕೊಂಡು ಬಿಡೋದು. ಇಲ್ಲಿ ನಂದು ಏನೂ ಇಲ್ಲ, ಇದೆಲ್ಲ ಯಾರ್ದು ಅಂತಂದ್ರ ಉಪನಿಷತ್ತಿನೊಳಗೆ ಬರೀತಾರೆ. ಏನಂತಂದ್ರೆ ಈಶಾವಾಶ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತಾಹ ಮಾಗ್ರದ ಕಶ್ಯಶ್ವಿಧನಂ. ಸಂಸ್ಕೃತದೊಳಗೆ ವೇದಗಳು ಉಪನಿಷತ್ತುಗಳು ಭಾಳ ಚಂದ ಬರೀತಾವೆ. ಏನಂತಂದ್ರೆ ಈಶಾವಾಶ್ಯಮಿದಂ ಸರ್ವಂ, ಇದೆಲ್ಲ ಪರಮಾತ್ಮಂದ ಅದ ಅಂತ ತಿಳ್ಕೊಂಡು ಬಿಟ್ಟು ಬಿಡೋದು. ನಾ ಮೊನ್ನೆ ಯಾವಾಗಾರ ಹೇಳಿರ್ಬೇಕು ನಿಮಗೆ. ಮುಂಜಾನೆ ಎದ್ದು ಕೂಡಲೇ ತಾಯಂದಿರು ಏನು ಕಸ ಹೊಡ್ಯಾಕೆ ಬರ್ತೀರಲ್ಲ ಅಂಗಳ,
ಅಂಗಳ ಕಸ ಹೊಡೆದ ನೀರು ಹೊಡೆದ ರಂಗವಲ್ಲಿ ಹಾಕ್ತಿರಲ್ಲ, ಆಗ ಬೈಕೋಂತ ಜಗಳ ಮಾಡ್ಕೊಂತ ಮೋತಿ ದಮ್ ಮಾಡ್ಕೊಂಡು ಎಲ್ಲ ನಾನೇ ಮಾಡಿ ಸಾಯ್ಬೇಕು, ಎಲ್ಲ ನನ್ನಿಂದನೇ, ನಾ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೋ ಅಂತ ಹೇಳಿ ಬೈಕೊಂತ ಹೇಳಬೇಡ, ಬೈಕೊಂತ ಕೆಲಸ ಮಾಡಬೇಡ. ಹೊರಗೆ ಬರ್ತೀಯಲ್ಲ, ಹೊರಗೆ ಬಂದು ಮನಸ್ಸಿನಾಗ ಏನನ್ನು, ಹೇ ಪರಮಾತ್ಮ ಇದು ನಿನ್ನ ಮನೆಯಪ್ಪ, ನಾನು ಬಾಡಿಗೆ ಇದ್ದಂಗದ ನೀ ಮಣಿಯೊಳಗ, ಈ ಮಣಿ ಇತ್ತು, ನಾನು ಇದ್ದಿದ್ದಿಲ್ಲ ಮೊದಲ, ನಮ್ಮ ತಾಯಿ ನನ್ನ ಇಲ್ಲಿ ಕರ್ಕೊಂಡು ಬಂದಾಳ, ಹಾಡದಾಳ, ಮಣಿ ಮೊದಲು ಇತ್ತು, ನಾನು ಬಂದೀನಿ, ಮತ್ತೀ ಮಣಿ ಇಲ್ಲೇ ಇರ್ತದ, ನಾನು ಹೋಗ್ತೀನಿ, ಈ ಮನೆಗಿಂದ ನಾನು ಹೊರಗೆ ಹಾಕ್ತಾರ ಅಂದ್ರೆ ಇದು ನಿನ್ನ ದೇವಾಲಯ ಪರಮಾತ್ಮ, ಇದು ನಿನ್ನ ಅಂಗಳ. ಹೇ ಕೃಷ್ಣ, ಹೇ ಮುರಾರಿ, ಹೇ ಪಾಂಡುರಂಗ, ಇದು ನಿನ್ನ ಮಣಿ ಅದಪ್ಪ, ಇದು ಮಂತ್ರಾಲಯ ಇದ್ದಂಗಂತ ತಿಳ್ಕೊಂಡೆ ನಾನಿಲ್ಲಿ ಸೇವೆ ಮಾಡೋದು, ನಿನ್ನ ಸೇವೆಯನ್ನು ಮಾಡ್ತೀನಿ. ಗಂಡ ಅಂದ್ರೆ ದೇವರು, ಹೆಂಡತಿ ಅಂದ್ರೆ ದೇವರು, ಮಕ್ಕಳಂದ್ರೆ ದೇವರಂತ ತಿಳ್ಕೊಂಡೆ ನಾನಿಲ್ಲಿ ಸೇವಾ ಮಾಡ್ತೀನಿ ಪರಮಾತ್ಮ ಅಂತ ಸೇವಾ ಮಾಡು. ಸಾಯಿಯೊಳಗೆ ಪರಮಾತ್ಮ ನಿನಗೆ ಮುಕ್ತಿ ಕೊಟ್ಟು ಕರ್ಕೊಂಡು ಹೋಗ್ತಾನ್ರಪ್ಪ, ಮುಕ್ತಿ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಆ ರೀತಿಯೊಳಗ ಭಗವಂತನ ಧ್ಯಾನ ಮಾಡ್ಕೊತ ಇರಬೇಕು, ಅಂದಾಗ ಪ್ರಾಪ್ತಿ ಆಗತಾನ. ಸಿದ್ಧರಾಮನಿಗೆ ಪರಮಾತ್ಮ ಹೆಂಗೆ ಭೇಟಿಯಾದ ಅಂತಂದ್ರೆ ಸುಮ್ಮ ಭೇಟಿ ಆಗಲಿಲ್ಲ, ಅವನಲ್ಲಿರ್ತಕ್ಕಂಥ ಆತುರತೆ ಭಗವಂತನನ್ನು ನೋಡಿಯೇ ತೀರಬೇಕು, ಭಗವಂತನನ್ನು ಪ್ರಾಪ್ತಿ ಮಾಡಿಕೊಂಡೇ ತೀರ್ಬೇಕಂತಕ್ಕಂಥ ಅಚಲವಾದ ಛಲ. ಶರಣರು ಬರೀತಾರಲ್ಲ, ಛಲಬೇಕು ಶರಣಂಗೆ ಪರದನವನ್ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ. ಛಲ ಇರಬೇಕು ಮನುಷ್ಯನಿಗೆ, ಹಠ ಇರಬೇಕು, ಆದರೆ ಕೆಟ್ಟ ಹಠ ಇರಬಾರದು, ದುಶ್ಚಟ ಇರಬಾರದು. ಮನುಷ್ಯನಿಗೆ ಕೆಟ್ಟ ಹಠ ಇರಬಾರದು, ಒಳ್ಳೆ ಹಠ ಇರಬೇಕು, ಒಳ್ಳೆಯದನ್ನು ಚಾಲೆಂಜ್ ಮಾಡಬೇಕು. ದುಶ್ಚಟ ಇರಬಾರ್ದು, ಒಳ್ಳೆಯ ಹಠ ಇರಬೇಕು, ಅಂದ್ರೆ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ.